ಪಂಚರ್ ಹಾಕ್ತಿರೋ ಮಹಿಳೆ ಯಾರ ಸಹಾಯವಿಲ್ಲದೆ ಚಕ್ರವನ್ನ ಬಿಚ್ಚಿ ಪಂಚರ್ ತಿದ್ದಿ ಗಾಳಿ ತುಂಬಿಸೋ ಮಹಿಳೆಯ ಸಾಹಸ ಮೆಚ್ಚಲೇಬೇಕು. ಈ ನಾರಿಯ ಹೆಸರು ಶಾಂತಮ್ಮ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ನೆಗವಣಗಿ ಗ್ರಾಮದವರು. ಊರಿನಲ್ಲಿ ಸೈಕಲ್, ಬೈಕ್, ಕಾರಿನ ಟೈರ್ ಪಂಚರ್ ಆದ್ರೆ ಈ ಮಹಿಳೆಯ ಬಳಿಯೇ ಬರಬೇಕು. ವಾಹನವಿರೋ ಸ್ಥಳಕ್ಕೆ ಹೋಗಿ ಪಂಚರ್ ತೆಗೆಯೋದಕ್ಕೂ ಶಾಂತಮ್ಮ ಸೈ. ಸೈಕಲ್ ತೆಗಿತೀವಿ, ಈ ಸಣ್ಣ ಕಾರು ಪಾರು ಬಂದ್ರೆ ಅವನ್ನ ತೆಗಿತೀವಿ. ಜೀವನ ದುಡ್ಡು ಹಾಕೋರು ಯಾರಿಲ್ಲ, ಅದಕ್ಕೆ ಹೊಟ್ಟೆ ಪಡಿಗೆ ಈ ಕೆಲಸ ಮಾಡಿ ಹೊಟ್ಟೆ ಹರ್ಕೊಂಡ್ಕೊತೀವಿ. ನಮ್ಮ ಜೀವನ ಕಷ್ಟ, ಮನೆ ಅಷ್ಟೇ ಇರೋದು, ನಮ್ಗೆ ಏನಿಲ್ಲ, ಇದ್ರ ಮ್ಯಾಗ ಜೀವನ. 8 ವರ್ಷಗಳಿಂದ ಪಂಚರ್ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಪತಿ ಪಂಚರ್ ತೆಗಿತಾ ಇದ್ರು. ಯಾವಾಗ ಅವರ ಆರೋಗ್ಯ ಕೈ ಕೊಟ್ಟಿತೋ ಅಂದಿನಿಂದ ಹೊಟ್ಟೆಪಾಡಿಗಾಗಿ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಮಗೆ ಹೆಮ್ಮೆ ಆಗುತ್ತೆ ಅವ್ರ ವಿಷಯದಲ್ಲಿ. ಈಗ ನಾವು 4 ಮೂಲೆಯಲ್ಲಿ ನಮ್ಮ ಮನೇಲಿ ಅಷ್ಟೇ ನಾವು ಇರ್ತೀವಿ, ಆದರೆ ಅವ್ರು ಹಾಗಲ್ಲ. ಅವ್ರಿಗೆ ಮಕ್ಕಳಿಲ್ಲ ಅಂತೇಳಿ ಸುಮ್ಮನೆ ಕುತ್ಕೊಂಡು ಅವ್ರ ಕಡೆ ಭಿಕ್ಷೆ ಬೇಡ್ಕೊಂತ ತಿಂತಾ ಇಲ್ಲ. ಅವರು ತಮ್ಮ ಕೈಯಿಂದ ತಾವೇ ಕೆಲಸ ಮಾಡಿಕೊಂಡು ತಮ್ಮ ಸ್ವತಃ ತಾವೇ ದುಡಿಮೆಯಿಂದ, ಅದು ಗಂಡಸರು ಮಾಡುವಂತಹ ಕೆಲಸನ ಯಾರು ಮಹಿಳೆಯರು ಇಷ್ಟು ವರ್ಷ ಯಾರು ಮಾಡಿದ್ದು ಕೇಳಿಲ್ಲ, ನೋಡಿಲ್ಲ. ಅವ್ರ ವಿಷಯದಲ್ಲಿ ಎಷ್ಟು ಹೇಳಿದ್ರು ಕಮ್ಮಿ, ಇದೊಂದೇ ಕೆಲಸ ಮಾಡೋದಿಲ್ಲ ಅವರು. ಒಂದು ಹೆಣಿಕೆ ಆಗಿರ್ಬೋದು, ಅಡುಗೆ ಮಾಡೋ ವಿಷಯ ಇರ್ಬೋದು, ಯಾವುದೇ ವಿಷಯದಲ್ಲಿ ಬಂದರೂ ಅವ್ರು ಯಾವುದಕ್ಕೂ ಹಿಂದಿರುವುದಿಲ್ಲ. ಮನೆಯಲ್ಲಿ ಯುವಕರು ಕೆಲಸ ಮಾಡದೆ ಅಡ್ಡಾಡ್ತಿದ್ರೆ ಅಂಥವರಿಗೆ ಈ ಮಹಿಳೆ ನೋಡಿ ಕಲೀರಿ ಎಂಬ ನೀತಿ ಪಾಠವನ್ನ ಗ್ರಾಮದಲ್ಲಿ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಈ ಮಹಿಳೆ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ಇಷ್ಟೇ ಅಲ್ಲ, ಕುಸುರಿ ಕೆಲಸ ಮಾಡೋದು, ಮ್ಯಾಟ್ ತಯಾರು ಮಾಡೋದು, ವೈರ್ ಬ್ಯಾಗ್ ಹೆಣಿಯೋ ಕೆಲಸ ಕೂಡ ಮಾಡ್ತಾರೆ. ಒಟ್ಟಾರೆ ಸಂಸಾರದ ಬಂಡಿ ಸಾಗಿಸಲು ಎಂಥ ಕಷ್ಟದ ಕೆಲಸ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಈ ನಾರಿನೇ ಸಾಕ್ಷಿ. ಶಾಂತಮ್ಮಜ್ಜಿ ಅವರನ್ನ ನೀವು ಸುವರ್ಣ ಮಹಿಳೆ ಪ್ರಶಸ್ತಿಗೆ ನಾಮಿನೇಟ್ ಮಾಡುವುದಿದ್ದರೆ SJ5 ಎಂದು ಟೈಪ್ ಮಾಡಿ 9241012211ಗೆ SMS ಮಾಡಿ. ಹಾವೇರಿಯಿಂದ ಕ್ಯಾಮರಾಮನ್ ರಾಜು ಜೊತೆ ಸುರೇಶ್, ಸುವರ್ಣ ನ್ಯೂಸ್.